ಸಚಿವ ಡಿ.ಕೆ. ಶಿವಕುಮಾರ್ ರಮ್ಯಾ ಅವರನ್ನ ಸಮರ್ಥಿಸಿಕೊಂಡಿದ್ದಾಯ್ತು. ಈಗ ರಮ್ಯಾ ಪರ ಜಯಮಾಲಾ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಉಡುಪಿಯಲ್ಲಿ ಹೆಣ್ಮಕ್ಕಳಿಗೆ ಹಲವಾರು ಸಮಸ್ಯೆಗಳು ಇರುತ್ತವೆ. ಅದಕ್ಕೆ ನಟ ಅಂಬಿ ಸಂಸ್ಕಾರದಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ರಮ್ಯಾ ಭಾಗವಹಿಸದೇ ಇರಬಹುದು. ಅಂಬಿ ವೈಕುಂಠ ಆರಾಧನೆಗಾದರೂ ಮಾಜಿ ಸಂಸದೆ ರಮ್ಯಾ ಅವರು ಬರಬಹುದು. ಹುಷಾರಿಲ್ಲ ಅಂತಿದ್ದಾರೆ. ರಮ್ಯಾ ಬಾರದಿರಲು ಬೇರೆ ರಾಜಕೀಯ ಕಾರಣ ಇರಲಿಕ್ಕಿಲ್ಲ ಅಂತ ರಮ್ಯಾ ಪರ ಉಡುಪಿಯಲ್ಲಿ ಸಚಿವೆ ಜಯಮಾಲಾ ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರಲ್ಲ. ಬಗ್ಗೆ ತಿಳ್ಕೊಂಡ್ರೆ ಹುಷಾರಿಲ್ಲ ಅಥವಾ ಬೇರೆ ರಾಜಕೀಯ ಕಾರಣಗಳಿವೆ? ರಾಜಕೀಯ ಕಾರಣ ಇರಲಿಕ್ಕಿಲ್ಲ. ಹೆಣ್ಣು ಮಕ್ಕಳಿಗೆ ಹಲವಾರು ತೊಂದರೆಗಳಿರುತ್ತೆ. ನೋಡೋಣ, ಅವರ ವೈಕುಂಠ ಸಮಾರಾಧನೆಗಾದ್ರೂ ಬರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ. ದೀಪಕ್, ಜಯಮಾಲಾ ಅವ್ರನ್ನ ಮಾತನ್ನ ಕೇಳ್ತಾ ಇದ್ರೆ ರಮ್ಯಾ ಬರದೇ ಇರೋದಕ್ಕೆ ನಿಖರ ಕಾರಣ ಅವ್ರಿಗೆ ಗೊತ್ತಿಲ್ಲ, ಏನೋ ಹಾಗಿರಬಹುದು ಹೀಗಿರಬಹುದು ಅಂತ ಜಸ್ಟ್ ಸಮರ್ಥನೆ ಮಾಡ್ಕೊಂಡ್ರ ಅಂತ ತಮಗೇನಿಸ್ತು? ಅದೇ ತರ ಅನ್ನಿಸ್ತು ಅವರ ಹಾವಭಾವ ನೋಡಿದ್ರೆ. ಆ ಕಡೆಯಿಂದ ಆರಂಭದಲ್ಲಿ ಪ್ರಶ್ನೆ ಕೇಳಿದ ಕೂಡಲೇ ಅವರಿಗೆ ಸಾರಿ, ನಾನು ಈ ಬಗ್ಗೆ ಉತ್ತರ ಕೊಡೋದಿಲ್ಲ ಅಂತ ಅಂದ್ರು. ಆ ಸಂದರ್ಭದಲ್ಲಿ ಅವರ ಹಾವಭಾವ ಹೇಗಿತ್ತಂದ್ರೆ, ಅಂಬಿ ಅವರ ಅಂತ್ಯ ಸಂಸ್ಕಾರದಲ್ಲಿ ರಮ್ಯಾ ಪಾಲ್ಗೊಳ್ಬೇಕಾಗಿತ್ತು. ಒಂಥರದ ಕೋಪದ ಭಾವ ಅವರಲ್ಲಿ ಕಂಡು ಬಂತು. ಆ ನಂತರ ರಾಜಕೀಯ ಕಾರಣ ಯಾವುದೂ ಇರ್ಲಿಕ್ಕಿಲ್ಲ, ಮುಂದಿನ ವೈಕುಂಠ ಸಮಾರಾಧನೆಗಾದ್ರೂ ಅವರು ಬರಬಹುದು ಅನ್ನೋ ಮಾತನ್ನ ತಿಳಿಸಿದ್ರು. ಅದರ ಜೊತೆಗೆ ರಮ್ಯಾ ಅವರನ್ನ ಬೆಳೆಸಿದವರು ಅಂಬರೀಷ್ ಆಗಿರ್ತಾರೆ. ಹಾಗಾಗಿ ಅವರು ಕೊನೆಗಾಲದಲ್ಲಿ ಬರ್ಬೇಕಿತ್ತಲ್ಲ ಅನ್ನೋ ಪ್ರಶ್ನೆಗೆ ಅವರು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿರ್ತದೆ, ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅದನ್ನು ಅವರು ಹೇಳ್ಕೊಂಡಿದ್ದಾರೆ ಅನ್ನೋ ಮಾತನ್ನು ತಿಳಿಸಿರುವಂತದ್ದು. ಹಾಗಾಗಿ ಒಂದು ಮಿಡಲ್ ಸ್ಟ್ಯಾಂಡ್ ಅನ್ನ ಜಯಮಾಲಾ ಅವರು ಹೇಳಿದ ತರ ಇತ್ತು. ಅರವಿಂದ್. ಓಕೆ ದೀಪಕ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.